ಹಲೋ ಫ್ರೆಂಡ್ಸ್, ಬನ್ನಿ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟಿಂದ ಯಾವ ರೀತಿ ದುಡ್ಡು ಮಾಡ್ಬೋದು ಅಂತ ನಾನು ಇವಾಗ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಯಾವ ಥರ ಅಂತಂದರೆ, ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟು ಪ್ರೊಫೆಷನಲ್ ಆಗಿದೆಯಾ ಅಂದರೆ ಮಾನಿಟೈಸೇಷನ್ ಆಗಿದೆಯಾ ಅಂತ ನೀವು ಚೆಕ್ ಮಾಡ್ಕೊಳ್ಳೋದು ಯಾವ ಥರ ಅಂತಂದರೆ, ಬನ್ನಿ ತೋರಿಸ್ತೀನಿ ನೋಡಿ. ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಆಗಿರುತ್ತೆ ನೋಡಿ. ನೋಡಿ ಹೆಂಗೆ ಫಾಲೋವರ್ ಬರ್ತಾ ಇದೆ, ಕಂಟ್ರೀಸ್ ಆಗಿ ಬರ್ತಾ ಇದೆ ಫ್ರೆಂಡ್ಸ್ ಫಾಲೋವರ್ಸ್. ಆಕ್ಚುಲಿ ಇದೊಂದು ಟ್ರಿಕ್ ಮಾಡಿದ್ರೆ ನೀವು ಕೂಡ ಫಾಲೋವರ್ಸ್ನ ಗೇನ್ ಮಾಡ್ಬೋದು. ಬನ್ನಿ ಯಾವ ರೀತಿ ನಿಮ್ಮ ಅಕೌಂಟ್ಸು ಮಾನಿಟೈಸೇಷನ್ ಆಗಿದೆ ಅಂತ ಚೆಕ್ ಮಾಡೋದಕ್ಕೆ ನಾನು ಫಸ್ಟ್ ಹೇಳ್ತೀನಿ. ಈ ಥರ ಇನ್ಸ್ಟಾಗ್ರಾಮ್ ಆ್ಯಪ್ ಓಪನ್ ಮಾಡಿದ ತಕ್ಷಣ ನಿಮಗೆ ಜಸ್ಟ್ ನಿಮ್ಮ ಪ್ರೊಫೈಲ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಪ್ರೊಫೈಲಲ್ಲಿ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ 3 ಲೈನ್ ಇದೆಯಲ್ಲ, 3 ಲೈನಲ್ಲಿ ಕ್ಲಿಕ್ ಮಾಡಿ. ಸೆಟ್ಟಿಂಗ್ ಅಂಡ್ ಆಕ್ಟಿವಿಟಿ ಅಂತ ಬರುತ್ತೆ. ಸೆಟ್ಟಿಂಗ್ ಆಕ್ಟಿವಿಟಿಯಲ್ಲಿ ಹೋಗ್ಬಿಟ್ಟು ನೀವು ನೆಕ್ಸ್ಟ್ ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಇದೆ, ಅಲ್ಲೂ ನೀವು ಚೆಕ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಅಕೌಂಟ್ ಟೈಪ್ ಅಂಡ್ ಟೂಲ್ಸ್ ಇದೆ, ಅಲ್ಲೂ ಕೂಡ ಚೆಕ್ ಮಾಡ್ಕೋಬಹುದು. ನೋಡಿ ಈ ತರ ಎಲ್ಲ ಸೆಟ್ಟಿಂಗ್ಸ್ ಇದೆ. ನೀವು ನಿಮ್ಮ ಅಕೌಂಟು ಎಲಿಜಿಬಲ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋದು. ಯಾಕೆಂದ್ರೆ ಹೆಂಗೆ ಅಂದ್ರೆ ಅಕೌಂಟ್ ಸ್ಟೇಟಸ್ ಹೋಗಿ, ಅಕೌಂಟ್ ಸ್ಟೇಟಸ್ ಅಂತ ಹೋಗ್ಬಿಟ್ಟು ಜಸ್ಟ್ ಕ್ಲಿಕ್ ಮಾಡಿ. ನೋಡಿ, ರಿಮೂವ್ ಕಂಟೆಂಟ್ ಅಂಡ್ ಮೆಸೇಜಸ್, ಇಶ್ಯೂಸ್, ಲಿಮಿಟ್ ಟು ಯುವರ್ ರೀಚ್, ಫೀಚರ್ಸ್ ಯುವರ್ ಯೂಸ್, ಮಾನಿಟೈಸೇಷನ್ ಎಲ್ಲ ಗ್ರೀನ್ ಅಲ್ಲಿ ಇರಬೇಕು. ಇದೆಲ್ಲ ಗ್ರೀನ್ ಅಲ್ಲಿ ಇದ್ರೆ ನಿಮ್ಗೆ ಅಮೌಂಟ್ ಬರೋದಕ್ಕೆ ಶುರುವಾಗುತ್ತೆ. ಅದು ಯಾವ ರೀತಿ ಅಮೌಂಟ್ ಬರುತ್ತೆ ಅಂದ್ರೆ, ಇನ್ನೊಂದು ವೇ ಇದೆ ನಿಮ್ಗೆ. ಪೇಮೆಂಟ್ ಎಲ್ಲ ಯಾವ ತರ, ಗಿಫ್ಟ್ ಅಲ್ಲಿ ಯಾವ ತರ ಬರೋದು, ಎಲ್ಲ ತರನೇ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಫುಲ್ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಇದೇ ರೀತಿ ಒಳ್ಳೊಳ್ಳೆ ಮಾಹಿತಿ ಸಿಗುತ್ತೆ ನಿಮ್ಗೆ. ಯಾವ ರೀತಿ ನೀವು ಫಾಲೋವರ್ಸ್ ನ ಇನ್ಕ್ರೀಸ್ ಮಾಡ್ಕೋಬೇಕು. ನೋಡಿ ನನ್ನ ಫಾಲೋವರ್ಸ್ ಹೆಂಗಾಗಿದ್ದಾರೆ. ನಾನು ಇದು ಹೊಸ ಅಕೌಂಟು, 3 ಮಂತ್ ಬಿಫೋರ್ ಇದನ್ನ ನಾನು ಕ್ರಿಯೇಟ್ ಮಾಡಿದೆ. ಬಟ್ ಇಷ್ಟು ಬೇಗ 23K ಫಾಲೋವರ್ಸ್ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ, ಬಟ್ ಆಗಿದೆ. ಇದು ಈ ರೀತಿ ನಿಮಗೂ ಆಗ್ಬೇಕು ಅಂದ್ರೆ ಎಫರ್ಟ್ ಹಾಕ್ಬೇಕು. ಸುಮಾರು ಜನ 1 ಫಾಲೋವರ್ ತಗೊಳ್ಳೋದಕ್ಕೆ ಎಷ್ಟು ಕಷ್ಟಪಡ್ತಾರೆ. ಬಟ್ ನನಗೆ 23K ಫಾಲೋವರ್ಸ್ ಆಗಿದೆ. ಬಟ್ ಇದು ಯಾವ ರೀತಿ ಅಂದ್ರೆ, ನಾನು ಒಂದು ವಿಡಿಯೋ ಮಾಡಿ ಹಾಕಿದೆ ಆಕ್ಚುಲಿ. ಈಗ ವರಲಕ್ಷ್ಮಿ ಹಬ್ಬ ಆಯ್ತಲ್ಲ, ಅವಾಗ ಆ ವಿಡಿಯೋ 1.9 ಮಿಲಿಯನ್ಸ್ ಹೋಗಿದೆ ಇದೇ ವಿಡಿಯೋ. ಯಾಕೆಂದ್ರೆ ಜನಗಳಿಗೆ ಅಟ್ರಾಕ್ಟ್ ಮಾಡ್ಬೇಕು. ನಾವು ಯಾವ ರೀತಿ ನಮಗೆ ಫಾಲೋವರ್ ಹೆಚ್ಚಾಗ್ಬೇಕಷ್ಟೇನೆ. ಆ ಥರ ನೀವು ಒಂದು ಕ್ರಿಯೇಟ್ ಮಾಡಬೇಕು. ಈಗ ನೋಡಿ, ನಂದು ಫಾಲೋವರ್ಸ್ ಮತ್ತೆ ವ್ಯೂಸ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನೀವು ಅದು ಹೇಳ್ಕೊಟ್ಟಲ್ಲ, ಆ ಥರ ನೀವು ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಅಂತ ಇರಬೇಕು. ನೀವು ಪ್ರೈವೇಟ್ ಇಂದ ಎಕ್ಸಾಂಪಲ್ ನೀವು ಯಾವ ತರ ಅಂತಂದ್ರೆ ತೋರಿಸ್ತೀನಿ ಬನ್ನಿ. 3 ಡಾಟಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಇದೆಲ್ಲ, ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಮ ಅಕೌಂಟು ಈ ತರ ಎಲ್ಲ ಚೆಕ್ ಮಾಡ್ಕೋಬೇಕು ನೀವು. ನೋಡಿ, ಪೇಔಟ್ಸ್, ಇನ್ನೂ ಅಮೌಂಟ್ ಬರಕ್ ಶುರುವಾಗಿಲ್ಲ, ಬಟ್ ಎಲ್ಲ ಎಲಿಜಿಬಲ್ ಆಗಿದೆ. ಗಿಫ್ಟ್ ಕೂಡ ಎಲಿಜಿಬಲ್ ಆಗಿದೆ. ನೋಡಿ, ಎಲಿಜಿಬಲ್ ಗಿಫ್ಟ್ಸ್ ನೋಡಿ. ಬ್ರ್ಯಾಂಡ್ ಕಂಟೆಂಟ್ ಇಂದ ದುಡ್ಡು ಬರ್ಬೋದು, ಕ್ರಿಯೇಟ್ ಮಾರ್ಕೆಟ್ ಪ್ಲೇಸ್ ಇಂದ ಬರ್ಬೋದು, ಗಿಫ್ಟ್ಸ್ ಇಂದ ಬರ್ಬೋದು, ಅಂದ್ರೆ ಪ್ರಮೋಷನ್ ಗಳಿಂದ ದುಡ್ಡು ಬರುತ್ತೆ ಫ್ರೆಂಡ್ಸ್. ಆಕ್ಚುಲಿ ನೀವು ಫಾಲೋವರ್ಸ್ ಗೇನ್ ಮಾಡಿ ಮತ್ತೆ ನೀವು ಅಕೌಂಟ್ ನ ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಮಾಡಿದ್ರೆ ನಿಮ್ಗೆ ಅಕೌಂಟ್ ಬರೋದಕ್ಕೆ ಶುರುವಾಗುತ್ತೆ, ಅಮೌಂಟ್ ಬರೋಕ್ಕೆ ಶುರುವಾಗುತ್ತೆ. ಅದರಿಂದ ನೋಡಿ, ಈ ತರ ಮಾಡ್ಕೊಳ್ಳಿ ನೀವು ಈ ಅಕೌಂಟ್ಸ್ ನ. ಇನ್ನೂ ಏನಾದ್ರೂ ನಿಮಗೆ ಮಾಹಿತಿ ಬೇಕಂದ್ರೆ ಕಮೆಂಟ್ಸ್ ಅಲ್ಲಿ ನಿಮ್ಗೆ ಲಿಂಕ್ ಅಥವಾ ಸಪೋರ್ಟ್ ಅಂತ ಹಾಕಿ ನಾನು ನಿಮ್ಗೆ ಮೆಸೇಜ್ ಮಾಡ್ತೀನಿ. ಏನೇನಿದ್ರು ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ.